ಹಲೋ, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ. ಏನಕ್ಕೆ ಅಂದರೆ ತುಂಬ ವರ್ಷಗಳಾದಮೇಲೆ ಒಂದು ದೊಡ್ಡ ಹ್ಯೂಜ್ ಹಿಟ್ ಸಾಂಗ್ ಬಂದಿರೋದಕ್ಕೆ. ಏನಕ್ಕೆ ಇದು ಕೇಳ್ತಾ ಇದ್ದೀನಿ ಅಂದರೆ, ತುಂಬ ವರ್ಷಗಳಿಂದ ಸಾಂಗ್ಸ್ಗಳೇ ಜಾಸ್ತಿ ಕೊರಿಯೋಗ್ರಫಿ ಹಿಟ್ ಥರ ಯಾವುದು ಸಿಗ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೆ. ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ಸಾಂಗು, ಅದಕ್ಕೆ ತುಂಬ ಮುಖ್ಯ ಕಾರಣ ನನಗೆ KRJ ನಮ್ಮ ಕಾರ್ತಿಕ್ ಸರು, ಆಮೇಲೆ ಯೋಗಿ ಅವರು, ಜಯಣ್ಣ. ಏನಕ್ಕೆ ಅಂದರೆ ಸಡನ್ನಾಗಿ ಫೋನ್ ಮಾಡಿದ್ರು ನನಗೆ, ಒಂದು ಸಾಂಗ್ ಇದೆ ಬಾ ಅಪ್ಪಿ ಅಂತ ಜಯಣ್ಣ ಕರೆದ್ರು. ಇಮ್ಮಿಡಿಯೇಟಾಗಿ ಬಾ ಅಂತ ಕರೆದ್ರು. ಹೋದೆ. ನಾನು ಹೋದಾಗ ಸಾಂಗ್ ಕೇಳಿಸಿದ್ರು. ಆಗಲೇ ನಾನು ಹೇಳಿದೆ ಸೂಪರಾಗಿದೆ ಸರ್ ಈ ಸಾಂಗು ಅಂತ ಹೇಳಿದೆ. ಆಮೇಲೆ ನಮ್ಮ ಡೈರೆಕ್ಟ್ರು ಮೀಟ್ ಆದ್ವಿ ನಾವು. ಡೈರೆಕ್ಟ್ರು ನನಗೆ ಈ ಸಾಂಗ್ ಕೊಟ್ಟು ಕೇಳಿದ್ರು, ಸಿಚುವೇಶನ್ ಹೇಳ್ಬಿಟ್ರು. ಹೇಳಾದ್ಮೇಲೆ ಒಂದು ಹುಕ್ ಮೂಮೆಂಟ್ ಮಾತ್ರ ಒಂದು ತೋರಿಸ್ಬಿಡು ಅಷ್ಟೇ, ಅದೊಂದು ಮಾತ್ರ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು. ನಾನು ಅದನ್ನು ಮಾಡಿ ಕಳಿಸಿದೆ. ವಿಡಿಯೋ ಮಾಡಿ ಕಳಿಸಿದ್ರಿ ಸರ್? ಹಂಗೆ ವಿಡಿಯೋ ಮಾಡಿ ಕಳಿಸಿದೆ. ವಿಡಿಯೋ ಮಾಡಿ ಕಳಿಸಿದ್ದೆ ನಾನು. ಬಟ್ 2 days ರಿಪ್ಲೈ ಬರಲಿಲ್ಲ. ನನಗೆ ಗೊತ್ತಾಗಿಲ್ಲ, ಏನು ರಿಪ್ಲೈ ಬಂದಿಲ್ವಲ್ಲ, ಇನ್ನು ಏನು ಚೆನ್ನಾಗಿ ಇಷ್ಟ ಆಗಿಲ್ವೇನೋ, ಏನೋ ಗೊತ್ತಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಆಫೀಸ್ಗೆ ಹೋದಾಗ ನನಗೆ ಕಾರ್ತಿಕ್ ಸರು ನೋಡ್ಬಿಟ್ಟು, ಆಮೇಲೆ ಯಾರು ನಮ್ಮ ಯೋಗಿ ಸರ್ ಇಬ್ಬರು ನೋಡ್ಬಿಟ್ಟು ನಾನು ಕೇಳಿದೆ, ಏನು ಸರ್ ರೆಸ್ಪಾನ್ಸೇ ಬಂದಿಲ್ಲಲ್ಲ ಅಂತ ಹೇಳಿದೆ. ಮಾಸ್ಟ್ರೇ ಸೂಪರಾಗಿದೆ ಸ್ಟೆಪ್ಸ್ಗಳು, ಯಾವುದು ಚೇಂಜ್ ಮಾಡಿಬಿಡಿ ನೀವು, ಇದು ಹೆಂಗಿದೆ ಹಂಗೆ ಇರಲಿ ಅಂತ. ಫಸ್ಟು ಬಂದಿದ್ದು ಅಂದರೆ ಅವರಿಬ್ಬರ ಕಡೆಯಿಂದನೇ ನನಗೆ. ಅಂದರೆ ಒಂದು ಸ್ಟೆಪ್ಸ್ ಬಗ್ಗೆ ಅದನ್ನು ಜಯಣ್ಣಂಗೆ ತೋರಿಸಿದ್ರು. ಜಯಣ್ಣ ನೋಡ್ತಾ ಇದ್ರು ಸಾಂಗ್ನ. ಓಹ್ ಸಗದ ಮಾಡು ಅನ್ಕೊಂಡ್ಲ ಇವನು ಅಂತ. ಗೊತ್ತು ಬಿಡು, ಇವನು ಆಲ್ರೆಡಿ ಎಲ್ಲ ಮಾಡಿರೋದೇ ಅಲ್ವಾ ನಮ್ಮ ಸಿನಿಮಾ. ಅವ್ರ ಕಂಪ್ನಿಯಲ್ಲಿ ನಾನು ಆ್ಯಕ್ಚುಲಿ ಗೂಗ್ಲಿ, ರಾಮಾಚಾರಿ, ಡ್ರಾಮಾ ಇಂಥ ಸಿನಿಮಾಗಳೆಲ್ಲ ಎಲ್ಲ ಸಾಂಗ್ಸ್ಗಳು ಮಾಡಿದ್ವಲ್ಲ, ಅದೊಂದು ಅವ್ರಿಗೆ ಗೊತ್ತಿತ್ತು ಮಾಡ್ತಾನೆ ಇವನು ಅಂತ. ಆಮೇಲೆ ನನಗೆ ನಮ್ಮ ಹೀರೋ ಬಂದರು. ನಮಗೆ ಪ್ರಾಕ್ಟೀಸ್ ಒಂದು ದಿವಸನೇ ಬಂದು ಹೀರೋ ಸರ್ ಒಂದು ಹೇಗೆ ನನಗೆ ಅಪ್ಪು ಸರ್ ನೋಡೋದನ್ನ ಆಗ ನೋಡ್ದಂಗೆ ಅನ್ನಿಸ್ತು. ನಾನು ಅವರು ನೋಡಿದಾಗ ನನಗೆ ಅಷ್ಟು ಮುದ್ದಾಗಿ ಅಷ್ಟು ಚೆನ್ನಾಗಿ ಒಂದು ಪ್ರಾಕ್ಟೀಸ್ ಒಂದೇ ಒಂದು ಸರಿ ಒಂದು ದಿವಸ ಬಂದು ಪ್ರಾಕ್ಟೀಸ್ ಮಾಡಿದ್ರು ಅಷ್ಟೇ. ಬಂದು ಮಾಡಿಬಿಟ್ಟು ಸ್ಪಾಟಲ್ಲಿ ಅಷ್ಟು ಅವ್ರು ನೋಡ್ದಂಗೆ ಅನ್ನಿಸ್ತಾಯಿತ್ತು ನನಗೆ ಅವ್ರ ಜೊತೆ. ಯಾಕಂದ್ರೆ ನಾನು ಮೇಡಮ್ ಪುನೀತ್ ಸರ್ ಜೊತೆ ಒಂದು 4 ಸಿನಿಮಾ ಮಾಡಿದ್ದೀನಿ, ಗೊತ್ತಿರಲಿಲ್ಲ ಅದು. ಬಟ್ ಈಗ ನಾನು ನಿಮ್ಮ ಜೊತೆಗೆ ಅದು ಹಂಚ್ಕೊತಾ ಇದ್ದೀನಿ. ಆಮೇಲೆ ಹೀರೋ ಇನ್ನೂ ಅಷ್ಟೇ ಮುದ್ದಾಗಿ ಕಾಣಿದ್ರು ಎಲ್ಲನೂ. ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನನಗೆ ಗೋವಿಂದ ನಮಃ ಸಿನಿಮಾ ಮಾಡಿದಾಗ ಈ ಥರ ಒಂದು ಪ್ರಶಂಸೆ ಸಿಕ್ಕಿತ್ತು. ಅದಾದಮೇಲೆ ಸಿಕ್ಕಿದೆ ತುಂಬ ಸಿನಿಮಾಗಳು, ಇಲ್ಲ ಅಂತಲ್ಲ. ಬಟ್ ಪ್ರತಿಯೊಬ್ಬರು ಈ ಮೂಮೆಂಟ್ನ ಡ್ಯಾನ್ಸ್ ಮಾಡಿ ಎಲ್ಲರೂ ಅದನ್ನು ಅದೇ ಮೂಮೆಂಟ್ನೇ ಮಾಡ್ತಾಯಿದ್ರಲ್ಲ, ಅದು ತುಂಬ ಖುಷಿ ಆಯಿತು ನನಗೆ. ತುಂಬ ಏನಂತೀರ, ಈಗ ನಮ್ಮ ಹುಡುಗರು ಎಷ್ಟೊಂದು ಜನ ಹೇಳಿದ್ರು, ಮತ್ತೆ ಮಾಸ್ಟರ್ ಒಂದು 5 ವರ್ಷ ಬ್ಯುಸಿ ಆಗ್ತಾರೇನೋ ಅಂತ ಹಂಗೆ ಹೇಳಿದ್ರು. ಓಕೆ, ಅದು ಇದರಲ್ಲಿ ಹಂಗಾಗಲಿ, ದೇವರು ಇದರಲ್ಲಿ ಆಗಲಿ ಅಂತ. ತುಂಬ ಥ್ಯಾಂಕ್ಸ್ ಎಲ್ರಿಗೂ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಈ ಸಾಂಗ್ ಸಕ್ಸಸ್ ಆಗಿದೆ. ಆನಂದ್ ಅಡಿದವ್ರಿಗೂ ಅಷ್ಟೇ. ಅವ್ರ ಜೊತೆಗೆ ಮಾಡಿರೋ ಸಿನಿಮಾಗಳು ಆಲ್ಮೋಸ್ಟ್ ತುಂಬ ಸಿನಿಮಾಗಳೆಲ್ಲ ಹಿಟ್ ಆಗಿದೆ ನನಗೆ. ಆಮೇಲೆ ನಮ್ಮ ಡೈರೆಕ್ಟ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾನು ಅವ್ರ ಜೊತೆಗೆ ತೋತಾಪುರಿಯಲ್ಲಿ ಕೆಲಸ ಮಾಡಿದ್ದೆ ನಾನು. ಬಾಗ್ಲು ಮೇರಿದೆ ಜಾನ್ ಸಾಂಗಲ್ಲಿ, ಅದರಲ್ಲಿ ಅವ್ರು ಆ್ಯಕ್ಟಿಂಗ್ ಮಾಡಿದರು ನನ್ನ ಜೊತೆಗೆ. ಅವರು ಆ ಸಿನಿಮಾದಲ್ಲಿ ಮಾಡಿದರು ಅವರು. ಬಟ್ ಇಲ್ಲಿ ಹೋದ್ರೆ ಅವ್ರು ನೋಡಿದಾಗ ಅವಾಗ ಬೇರೆ ಥರ ಕಾಣ್ತಾಯಿದ್ರು. ಆಮೇಲೆ ನನಗೆ ಪರಿಚಯ ಇದಾಗಿದ್ದು. ಬಟ್ ಈ ಕತೆಗೆ, ಈ ಸಾಂಗ್ಗೆ ಏನು ಬೇಕು ಪ್ರತಿಯೊಂದು ಸಾರ್ ನನಗೆ ಗೈಡೆನ್ಸ್ ಮಾಡಿದ್ರು. ಅಂದರೆ ಈ ಸಾಂಗಲ್ಲಿ ಸಿಚುವೇನ್ಸ್ ಅಂದರೆ ಪ್ರತಿಯೊಂದು ವಿಷಯಗಳಿರುತ್ತೆ ಈ ಸಾಂಗಲ್ಲಿ. ಅಂದರೆ ಹೀರೋಯಿನ್ ಇಬ್ಬರು ಬಾಂಡಿಂಗ್ ಆಗಬೇಕು, ಹೀರೋಯಿನ್ ಬಾಂಡಿಂಗ್ ಇರಬೇಕು, ಆಮೇಲೆ ಅಣ್ಣ ಆಮೇಲೆ ಹೀರೋ ಜೊತೆಗೆ ಬಾಂಡಿಂಗ್ ಆಗಬೇಕು, ಇಷ್ಟರಲ್ಲೂ ಅದನ್ನು ತೋರಿಸ್ಬೇಕು. ಇದೆಲ್ಲ ಅವ್ರ ತಲೆಯಲ್ಲಿ ತುಂಬ ಆಯಿತು. ಒಬ್ಬ ಡೈರೆಕ್ಟರ್ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅದನ್ನು. ನಾನು ಅದನ್ನು ಜೊತೆಗೆ ಮಾಡಿದ್ದೀನಿ ಅನಿಸುತ್ತೆ. ಡೈರೆಕ್ಟ್ರಿಗೆ ನೆಕ್ಸ್ಟ್ ಸಿನಿಮಾ ಕೊಡ್ತಾರೆ ಅಂದ್ಕೊಂಡಿದ್ದೀನಿ, ಎಲ್ಲ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ಏನಾದರೂ ಯಾರೋ ಹೆಸರು ಮರ್ತೋಗಿದ್ರೆ. ಆಮೇಲೆ ಹೆಗಡೆ ಕ್ಯಾಮ್ರಾಮ್ಯಾನ್, ನಮ್ಮ ಹೆಗಡೆ ಕ್ಯಾಮ್ರಾಮ್ಯಾನು ಬಗ್ಗೆ ಹೇಳಲೇಬೇಕು. ಯಾಕಂದರೆ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಕೆಲಸ ಮಾಡಬೇಕು ಅಂದರೆ ಒಂದು ಕ್ಯಾಮ್ರಾಮ್ಯಾನ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ಜೊತೆಗೆ ಅವರಿಬ್ಬರು ಜೆಲ್ ಇದ್ರೇ ಆ ಸಾಂಗ್ ಚೆನ್ನಾಗಿ ಬರೋಕ್ಕೆ ಕಾರಣ. ಆಮೇಲೆ ಹಾರ್ಟ್ ಡೈರೆಕ್ಟ್ರು, ಅವರು ಆ ಸಾಂಗ್ ತಕ್ಕಂತೆ ಎಷ್ಟೆಷ್ಟು ಬೇಕು, ಏನೇನು ಬೇಕೋ ಎಲ್ಲ ಆ ಡೈರೆಕ್ಟ್ರು ನಮಗೆ ಎಲ್ಲ ಅದನ್ನು ಮಾಡಿಕೊಟ್ರು. ಈ ಟೀಮಲ್ಲಿ ಎಲ್ಲರೂ ಅಷ್ಟೇ, ಎಲ್ಲರೂ ಒಳ್ಳೊಳ್ಳೆ ಇದು ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಿದ್ರೆ ಈ ಥರ ಒಂದು ಸಾಂಗ್ ಬರೋಕ್ಕೆ ಚಾನ್ಸ್ ಒಬ್ಬರಿಂದ ಏನಿಲ್ಲ, ಎಲ್ಲ ಪ್ರತಿಯೊಬ್ಬರು ಮಾಡಿದ್ರೆ ಈ ಥರ ಒಂದು ಒಳ್ಳೆ ಸಾಂಗ್ ಬರುತ್ತೆ. ಸೂಪರ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋಂಗೇ ಇಲ್ಲ ಸರ್. ಅವ್ರ ಜೊತೆಗೆ ಅವ್ರದ್ದೇ ರಾಜಿಸ್ತಾ ಇರೋದು. ಅವ್ರದ್ದೇ ನಾವೆಲ್ಲ ಒಂದು ಸಣ್ಣ ಇದಷ್ಟೇ. ಸಿಂಗರ್ ಅಷ್ಟೇ, ಒಳ್ಳೆ ಸಿಂಗರು. ಅವ್ರ ವಾಯ್ಸ್ ಬಿದ್ದ ಮೇಲೆ ಅದ್ಭುತವಾದ ಸಾಂಗ್ ಆಗಿದೆ ಇದು. ಪ್ರತಿಯೊಬ್ಬರ ಒಂದು ಶ್ರಮ ಇದೆ ಈ ಸಾಂಗಲ್ಲಿ. ಥ್ಯಾಂಕ್ ಯು ಮಾಸ್ಟರ್. ಸೊ ಹಾಡು ಮತ್ತಷ್ಟು ಎಲ್ಲರ ಹೃದಯ ತಟ್ತಾ ಇರಲಿ, ಡಾನ್ಸ್ ಎಲ್ಲರೂ ಮಾಡೋ ಹಾಗಾಗಲಿ. ನೀವು ಹೇಳ್ದಂಗೆ 5 ವರ್ಷ ಅಲ್ಲ, ಹಾಗೆ 10-15 ವರ್ಷ ಬ್ಯುಸಿ ಆಗೋಗಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.